ಸಮಯದ ಲೆಕ್ಕಗಳು ನೋಡ್ರಿ ಹೆಂಗಿರ್ತಾವ, ಹೆಂಗೆ ತಿಳ್ಕೊಂಡು ಮಾಡಬೇಕು. ಇನ್ನೊಂದು, ನೀವು ಎಷ್ಟು ಬಿರಿಗಣಿತಗಳನ್ನು ಕಲಿತೀರಿ ಅಷ್ಟು ನವೋದಯ ಪೇಪರ್ ಸರಳ ಆಗ್ತವೆ. ಆಮೇಲೆ ಸಮಯದ ಲೆಕ್ಕಗಳು ಇಷ್ಟ ಯಾಕವ ಅಂತಂದ್ರೆ ಬುಕ್ಕ ತೆಗೆದು ನೋಡ್ರಿ ನೀವು, ಒಂದೊಂದು CBSE ಒಳಗೆ 50 ತನಕ ಗಣಿತವು. ಮಿನಿಮಮ್ 40 ಗಣಿತ ಅಂತೂ ಪ್ರತಿಯೊಂದು ಓಲ್ಡ್ ICIC ಅಭ್ಯಾಸದೊಳಗೆ ಎಕ್ಸಾಂಪಲ್ಗಳು ಎಷ್ಟು ಅಂದ್ರೆ ಒಂದು 40. ಅಥವಾ ಉಪಕಾರ ಡೈಜೆಸ್ಟ್ದಾಗ ನೀವು ಯಾವುದೇ ಒಂದು ಚಾಪ್ಟರ್ದಾಗ ಗಣಿತಗಳು ನೋಡ್ರಿ, ಒಂದು ಕನಿಷ್ಠ ಮಿನಿಮಮ್ 50 ಗಣಿತಗಳನ್ನು ಅವರು ಚಾಪ್ಟರ್ ವೈಸ್ ಗಣಿತಗಳನ್ನು ಎಲ್ಲ ಕ್ವಶನ್ ಪೇಪರ್ದನ್ನು ತೆಗೆದು ಹಾಕಿರ್ತಾರೆ. ಅವೆಲ್ಲ ಗಣಿತಗಳು ಮಾಡಬೇಕು. ಈಗ ಲಸ ಒಂದು 2 ಮಾಡಿಬಿಟ್ರೆ ಲಸ ಬಂದಂಗಲ್ಲ. ಲಸದಾಗ ಎಷ್ಟು ನಮೂನಿ ಇರ್ತಾವ, ಮಸಾದಾಗ ಎಷ್ಟು ನಮೂನಿ ಇರ್ತಾವ, ಮಸಾಗೆ ಸಂಬಂಧಿಸಿದ ಗಣಿತಗಳು ಯಾವುವು, ಲಸಾಗೆ ಸಂಬಂಧಿಸಿದ ಗಣಿತಗಳು ಎಲ್ಲ ಲಸದಾಗೆ ಹಾಕಿಬಿಟ್ಟಿರ್ತಾವೆ ನಾವು. ಆಮೇಲೆ ಆ ಲಸಗಳನ್ನ ನಿಮ್ಗೊಂದು 4 ಲಸ ತೆಗಿಲಿ, ಆ ಲಸಾದ ಮೇಲೆ ಸಂಬಂಧಿಸಿದ ವಿಷಯದ ಗಣಿತಗಳು ಆ ಲಸಾದ ಅನುಕ್ರಮ ನಂಬರ್ದಾಗಿರ್ತಾವೆ. ಎಲ್ಲ ಟೈಪ್ ಇರ್ತಾವೆ. ಹಂಚಬೇಕಾದ ಕನಿಷ್ಠ ಹಣ್ಣುಗಳ ಸಂಖ್ಯೆ ಅಂದ್ರೆ ಲಸ, ಹಂಚಬೇಕಾದ ಗರಿಷ್ಠ ಸಂಖ್ಯೆಗಳು ಅಂದ್ರೆ ಮಾಸ. ಹೀಗೆಲ್ಲ ಗಣಿತಗಳು ನಿಮಗೆ ಜ್ಞಾನ ಹೆಚ್ಚಿಗೆ ಆಗ್ತದೆ. ಆದ್ದರಿಂದ ನೀವು ಪೂರ್ತಿ ಅನುಕ್ರಮ ನಂಬರ್ದ ಎಲ್ಲ ಗಣಿತಗಳನ್ನು ಅಭ್ಯಾಸ ಮಾಡ್ರಿ, ಹೆಚ್ಚು ನೋಡ್ರಿ. ನೀವು ಹೆಚ್ಚು ಎಲ್ಲರೂ ನೋಡಿದರೆ ನಮ್ಮ ಏನಾಗ್ತದೆ, ಯೂಟ್ಯೂಬ್ಗೆ ಒಂದು ಶಕ್ತಿ ಬರ್ತದೆ. ಸರ್ ಇನ್ನು ನಾ ಹೇಳಿದ್ನಲ್ಲ, ನಾನು ಎಲ್ಲಿವರೆಗೆ ಪ್ರಯತ್ನ ಮಾಡ್ತಾನಂದ್ರೆ ಈ ಯೂಟ್ಯೂಬನ್ನು ಅಭ್ಯಾಸ ಮಾಡಿದವ್ರು ಟೀಚರ್ ಪೋಸ್ಟ್ ಆಗಬೇಕು, ಬ್ಯಾಂಕಿನ ರೀಸ್ನಿಂಗ್ ಸಹಿತ ತಯಾರು ಮಾಡಿದವ ನಿಮಗೆ ಹೇಳ್ತಾನೆ ನಾನು. ರೀಸ್ನಿಂಗ್ ಸಹಿತ ನಿಮಗೆ ಸಾಧ್ಯ ಆಗತ್ತೆ, ಎಷ್ಟು ನನಗೆ ತಿಳಿತದ ಅಷ್ಟು ಹೇಳಿ, ತಪ್ಪಿದ್ದದು ನೀವು ತಿಳ್ಕೋಬೇಕು. ಯಾಕಂದ್ರೆ ಇಲ್ಲಿ ನಾ ಟೀಚ್ ಮಾಡೋ ನಾ ಶಾಣೆ ಅಂತ ತಿಳ್ಕೊಂಡು ಇಲ್ಲ. ಯಾಕಂದ್ರೆ ರಿಟೈರ್ಡ್ ಟೀಚರ್ದಿಂದ ನನಗೆ ನಾ ಅವ್ರಿಗೆ ಕೇಳಿ ಕೆಲವೊಂದು ಗಣಿತಗಳನ್ನು ಮಾಡ್ತಿರ್ತಾನೋ, ಹೇಳಾಗ ಒಂದು ಸ್ವಲ್ಪ ಏನಾರ ತಪ್ಪಿದ್ರೆ ಅಡ್ಜಸ್ಟ್ ಮಾಡ್ಕೋಬೇಕು. ನೀವು ಕೂತು ನೋಡೋರು ನನಗಿಂತ ದಡ್ರಲ್ಲ, ನನಗಿಂತಲೂ ಶಾಣ್ಯರಿದ್ದವರೇ ಈ ಗಣಿತವನ್ನು ನೋಡ್ತಿರ್ತಾರೆ. ಇದನ್ನು ನಾನು ಪ್ರಾಮಾಣಿಕತನದಿಂದ ಹೇಳ್ತಾನೆ. ಇಂಟ್ರೆಸ್ಟ್ ಇದನ್ನು ಯಾರು ಸಬ್ಸ್ಕ್ರೈಬರ್ ಆಗ್ತಾರ ಅವ್ರು ನಮ್ಗಿಂತ ಶಾಣ್ಯರೇ ಇರ್ತಾರೆ. ನಾವು ಕಲಿಬೇಕು, ನಾವು ಶಾಣ್ಯರಾಗಬೇಕು, ನಾವು ನೌಕರಿ ಮಾಡಬೇಕು, ನಾವು ಮತ್ತೊಂದು ಸಂಸ್ಥೆದಾಗ ದುಡಿದ್ರೆ, ನೀವು ದೊಡ್ಡ ದೊಡ್ಡ ಸ್ಕೂಲ್ನಾಗ ಹೋಗ್ರಿ, ನೀವು ಕೋಚಿಂಗ್ ಕ್ಲಾಸ್ನಾಗ ನಿಮ್ಗೆ 30,000ದಿಂದ ನಿಮ್ಗೆ 50,000 ರೂಪಾಯಿ ಪಗಾರ ಸಿಗ್ತದೆ ಈ ಗಣಿತಗಳನ್ನು ಕಲ್ತ್ರಿ ಅಂದ್ರೆ. ನಿಮ್ಮಲ್ಲಿ ವಿದ್ಯೆ ಇದ್ದರೆ ಬೇಕಾದಲ್ಲಿ ಹೋಗ್ಲಿಕ್ಕೆ ಶಕ್ತಿ ಬರ್ತದೆ. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಒಂದು ಹುಡುಗ ಸರಿಯಾಗಿ ಅಭ್ಯಾಸ ಮಾಡಿದ್ದ ಅಂತಂದ್ರೆ ಅವ ಎಕ್ಸಾಮ್ಗೆ ಹೋಗ್ಲಿಕ್ಕೆ ಅನ್ಸೋದೇ ಇಲ್ಲ. ಒಬ್ಬ ಟೀಚರ್ ಸರಿಯಾಗಿ ಶಿಕ್ಷಣ ಸಂಸ್ಥೆ ಒಳಗೆ ಸರಿಯಾಗಿ ವರ್ಕ್ ಮಾಡಿದ್ದಂದ್ರೆ ಅವರಲ್ಲಿ ಒಂದು ಶಕ್ತಿನೇ ಬೇರೆ ಇರ್ತದೆ ಸರ್. ಅಲ್ಲಿ ಅವ್ರು ಯಾವ ಪರೀಕ್ಷೆ ತೊಗೊಂಡ್ರು ಅವ್ರು ಭಯ ಇರೋದು. ಯಾಕೆ ಅವರು ದುಡಿದ ಪ್ರಾಮಾಣಿಕತನದಿಂದ ದುಡಿದಂಥದ್ದು ಒಂದು ಸತ್ಯ ಅನ್ನೋದು ಅವರಲ್ಲಿ ಕಾಪಾಡ್ತಿರ್ತದೆ. ಹಂಗೆ ನಮ್ಮ ಕೋಚಿಂಗ್ ಕ್ಲಾಸು ಹಂಗೆ ಇತ್ತು. ಇದನ್ನು ನಾವು ದುಡಿದು ಎಲ್ಲರೂ ಕಲೀರಿ, ಎಲ್ಲ ಹುಡುಗರು ಶಾಣ್ಯರಾಗಲಿ, ಪೇರೆಂಟ್ಸ್ ಶಾಣ್ಯರಾಗಲಿ, ಶಿಕ್ಷಕರು ಶಾಣ್ಯರಾಗಲಿ, ವಿದ್ಯಾರ್ಥಿಗಳು ಶಾಣೆ ಆಗಲಿ, ಇದರ ಉದ್ದೇಶ ಅದದ. ನಾ ಶಾಣೆ ಇದ್ದನಂತ ನಿಮಗೆ ತೋರಿಸ್ಕೊಳ್ಳೋದಿಲ್ಲ, ಇದು ಸತ್ಯವಾದ ಮಾತು. ನಾನು ಶಾಣ್ಯರ ಕಡೆಯಿಂದ ಕೇಳೇ ನಿಮಗೆ ನನ್ನ ಶಾಣ್ಯತನ ತೋರ್ಲಿಕ್ಕತ್ತವೇನ. ನನ್ನ ಸ್ವಂತ ಬುದ್ಧಿಯಿಂದ ನನ್ನ ಗಣಿತಗಳು ನಾ ಕಲಿಸಿ ಅನುಭವದಿಂದ ಕೆಲವೊಂದಿಷ್ಟು ಶಾಣೆಯಾಗಿನೂ, ಕೆಲವೊಂದಿಷ್ಟು ಹಿರಿಯರ ಮಾರ್ಗದರ್ಶನ ತೊಗೊಂಡು ಗಣಿತಗಳನ್ನು ಹೇಳ್ತಿರ್ತದೆ. ನೀವು ಕಲೀರಿ, ಉಪಯೋಗ ತಗೋರಿ, ಶಾಣ್ಯರಾಗ್ರಿ. ನಾವು ಹೆಂಗೆ ಕಲಿಸ್ತೀವಿ ನೋಡ್ರಿ. ಈ ಬೋರ್ಡ್ ಮೇಲೆ ನಿಂತ ಕಲಿಸ್ಲಿಕ್ಕೆ ಶಕ್ತಿ ಬರ್ಬೇಕಂದ್ರೆ ಮೊದಲು ನಾವು ಪರ್ಫೆಕ್ಟ್ ಅಭ್ಯಾಸ ಮಾಡಿರ್ಬೇಕು. ಈಗ ವಯಸ್ಸು 72, ನನಗೆ ಯಾಕೆ ಬಂತು? ಶಾಣೆ ಅಲ್ಲ, ನಾ ಮತ್ತೆ ಕಲಿಸಿ ಮತ್ತೆ ಕೋಚಿಂಗ್ ಕ್ಲಾಸ್ಗಿಂತಲೂ ಹೆಚ್ಚು ಅನುಭವ ಆಗ್ಯದ ನನಗೆ. ಕೋಚಿಂಗ್ ಕ್ಲಾಸ್ನಾಗ ಸಬ್ಜೆಕ್ಟ್ ಹೊಡಿತಿದ್ರು ಸರ್ಗಳು, ಈಗ ಹಂಗಲ್ಲ. ಈಗ ಏನಾಗಿಬಿಟ್ಟದ, ಶಿಕ್ಷಕರದ್ದು ಅವ್ರದ್ದು ಅಷ್ಟು ನಾನೇ ಕಲಿಸ್ಲಿಕ್ಕತ್ತಂದ್ರೆ ನಾ ಹೆಚ್ಚು ನಿಮಗೆ ವಿದ್ಯಾರ್ಜನೆ ಮಾಡುವಂಥ ಶಕ್ತಿ ಬಂದದ್ದು ನಾನು. ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ, ಗಣಿತ ಕಡೆ ಲಕ್ಷ ಇರಲಿ. ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ. ಪ್ರತಿಯೊಬ್ಬರಿಗೂ ಬಂದು ಬಳಗದಲ್ಲಿ ಪ್ರತಿಯೊಂದು ಊರೊಳಗೆ ಪ್ರತಿಯೊಬ್ಬರು ಹೆಣ್ಮಕ್ಳು ಅಟ್ಲೀಸ್ಟ್ ಸೆಕೆಂಡ್ ಇಯರ್ ಮುಗಿಸೇ ಬಂದಾರೆ. ಯಾಕಂದ್ರೆ ಪ್ರತಿಯೊಂದು ಹಳ್ಳಿಯಾಗ ಸೆಕೆಂಡ್ ಇಯರ್ ತನಕ PU ಕಾಲೇಜ್ ಆಗ್ಯಾವೆ. ನಾವು ಕಲಿಯಾಗ ಎಲ್ಲಿ ಸಾಲಿಗಳು ಎದ್ದಿದ್ದೇ ಇಲ್ಲ. ತಾಲೂಕಾ ಜಿಲ್ಲಾಕ್ಕೆ ಹೋಗ್ಬೇಕು ನಾವು. ನಿಮಗೇನು ಸರ್ಕಾರ ರಗಡಿ ವ್ಯವಸ್ಥೆ ಮಾಡಿ ಇದನ್ನಷ್ಟು ಕಲ್ತು ಅಂದರೆ ಮನೆಯಾಗ ನೀವು ತಯಾರಾದ್ರಿ ಅದ. ಇನ್ನೊಂದು, ಇದು ಗೋರ್ಮೆಂಟ್ ಟೀಚರ್ಗಳು ಇದ್ರ ಮ್ಯಾಲೆ ಏನಾರ ಕಣ್ಣು ಬಿತ್ತು, ಇದು ಉದ್ಧಾರ ಆಯ್ತೆ ಕೋಚಿಂಗ್ ಕ್ಲಾಸ್. ಅವ್ರ ಶಕ್ತಿ ಭಾಳ. ಯಾಕೆ CT ಪಾಸ್ ಆದವ್ರವರು ಬಾಕಿ ಬರ್ಲಾರ್ದ ಶಿಕ್ಷಕರಲ್ಲ ಅವರು. ನಿಜವಾಗಿ ಗೋಲ್ಡ್ ಎಂಟ್ರೆನ್ಸ್ ಪಾಸ್ ಆಗಿ ಟೀಚರ್ ಆಗಿರ್ತಾರೆ.
ಅವ್ರ ಜರ್ ಮನ್ಸು ಮಾಡಿದ್ರು ಮುಗೀತು. ಎಲ್ಲ ಗೌರ್ಮೆಂಟ್ ಶಾಲೆ ಒಳಗೆ ನಾವು ಅದೇ ರೆಕಾರ್ಡ್ ಆಗ್ಬೇಕು. ನೀವು ಏನು ಬೇಡ, ಹುಡುಗರು ಬರ್ರಿ ಅಂತ ಕರೀದೇ ಬೇಡ. ನೀವು ಪ್ರತಿಯೊಂದು ಗೌರ್ಮೆಂಟ್ ಶಾಲೆ ಒಳಗೆ ಒಬ್ಬರು ಗಣಿತ ಶಿಕ್ಷಕರು ಇದ್ದೇ ಇರ್ತಾರೆ, ಇಬ್ಬರು ಅಂತೂ ಇದ್ದೇ ಇರ್ತಾರೆ. 3ನೇ ವರ್ಗ 4ನೇ ವರ್ಗ ಅಷ್ಟೇ ಸಪ್ರೇಟ್ ಮಾಡಿ ಫಸ್ಟ್ ನೀವು ಮಾಡಬೇಕಾದದ್ದು ಮಕ್ಕಳಿಗೆ ಟೇಬಲ್ಸ್ ಬೈಪಾಟ್ ಮಾಡಿಸ್ರಿ, 30ರ ತನಕ ಮಾಡಿಸ್ರಿ, ಭಾಗಾಕಾರ ಗುಣಾಕಾರ ಮಾಡಿಸಿ ಈ ಅಭ್ಯಾಸನ ನೀವು ಚಾಲೂ ಮಾಡಿರಿ. ಅವ್ರು ಹೆಂಗೆ ಪಿಕಪ್ ಆಗ್ತಾರೆ, ನಿಮ್ಗೊಂದು ಶಕ್ತಿ ಬರ್ತದೆ. ನಮ್ಮ ಶಾಲೆಗೂ ಕೋಚಿಂಗ್, ಯೂಟ್ಯೂಬ್ ಕೋಚಿಂಗ್ ಕ್ಲಾಸ್ಗೂ ಒಂದು ಶಕ್ತಿ ಬರ್ತದೆ. ಇದಕ್ಕೆ ಶಕ್ತಿ ಬರಬೇಕಾದ್ರೆ ಗೌರ್ಮೆಂಟ್ ಶಾಲೆ ಶಿಕ್ಷಕರು ಶಕ್ತಿ ನಮಗೆ ಬೆನ್ನೆಲುಬು ಆಗ್ರಿ. ಇದರ ಉಪಯೋಗ ಮಾಡಿರಿ, ನಮಗೂ ಒಂದು ಸ್ವಲ್ಪ ಹೆಲ್ಪ್ ಆಗ್ತದೆ. ಹೆಲ್ಪ್ ಅಂದರೆ ಏನು, ಎಲ್ಲರೂ ಚೆನ್ನಾಗಿ ಪ್ರತಿಯೊಂದು ಹುಡುಗ ತಯಾರಾದದ್ದು ಹೋಗ್ತಾರೆ. ಶಿಕ್ಷಣ ಸಂಸ್ಥೆಗಳಿಗೆ ಬೆಲೆ ಬರ್ತದೆ. ಇದನ್ನು ಕೋಚಿಂಗ್ ಮನೆಯಾಗ ಹೇಳಿದ ವಿದ್ಯಾರ್ಥಿ ಪ್ರತಿಯೊಬ್ಬರು ಕೋಚಿಂಗ್ ಕ್ಲಾಸ್ನಾಗ ನಿಮ್ಮ ಹುಡುಗರು ತಗೋತಾರೆ. ಇದು ಗ್ಯಾರಂಟಿನೇ. ನಿಮಗೆ ಎಷ್ಟು ಶಕ್ತಿ ಬರ್ತದೆ ಇದನ್ನು ಕಲ್ತು ನೋಡ್ರಿ. ಆಮೇಲೆ ನನಗೆ ಹೇಳ್ರಿ. ನೋಡ್ರಿ, ಪೂರ್ವಾಹ್ನ 2:20 ಅಪರಾಹ್ನ 8:40 ಅಂದ್ರೆ ನೀವು ಪೂರ್ವಾಹ್ನ ಅಂದ್ರೆ ಮುಂಜಾನೆ ಮಧ್ಯಾಹ್ನ 12ರವರೆಗಿನ ಸಮಯ ತಗೋಬೇಕು. ಶಾರ್ಟ್ ಮೆಥಡ್ದಾಗ ಹೇಳ್ತೀನಿ. ಮಧ್ಯಾಹ್ನ 12ರವರೆಗಿನ ಸಮಯ 12ರವರೆಗಿನ ಸಮಯ ತಕ್ಕೋಬೇಕು. 12 ಮೈನಸ್ ಎಷ್ಟು, 2:20. ನೋಡ್ರಿ, ಹಿಂಗೆ ಕಳೆದ್ರು ಬರ್ತದೆ. ಇನ್ನೊಂದು ರೀತಿಯಿಂದ ಕಳಿಬೋದು. 11:60 ಹಚ್ಕೋರಿ, ಭಾಳ ಸರಳ ಇದು. 2:20 ನಿಮ್ಗೆ ಏನು ತಲೆ ಟೆನ್ಷನ್ ಇಲ್ಲ ಇದು. ನೋಡಿ, 40 11ರಾಗ 2 ಆದ್ರೆ 9:40 ಆಯ್ತು. ಎಲ್ಲಿವರೆಗೆ ಕೆಲಸ ಮುಗಿಸಿದ, ಅಪರಾಹ್ನ ಕೆಲಸ ಮುಗಿಸಿದ ಸಮಯ. ಅದರದ್ದು ಕೆಲಸದ ಅವಧಿ ಬರೋಬ್ಬರಿ ಬಂತಿಗೆ ಉತ್ತರ. ಕೆಲಸದ ಅವಧಿ ಬರೋಬ್ಬರಿ 12ರವರೆಗಿನ ಅವಧಿ, 12ರವರೆಗಿನ ಕೆಲಸದ ಅವಧಿ ಪ್ಲಸ್ ಕೆಲಸ ಮುಗಿಸಿದ ಅವಧಿ. ನಿರ್ವಹಿಸಿದರೆ ಅಂದ್ರೆ ಕೆಲಸ ಮುಗಿಸಿದ ಅವಧಿ. 12ರವರೆಗಿನ ಸಮಯ 9:40. ಕೆಲಸ ಮುಗಿಸಿದ ಸಮಯ ಎಷ್ಟದ, 8:40. ಬರೋಬರಿ. ಇದು 80, 17 ಆಯ್ತು. ಇದ್ರಾಗ 60 ಕಳೀರಿ, 60ಕ್ಕಿಂತಲೂ ಹೆಚ್ಚಿಗೆ ಇರಬಾರ್ದು. ಇದಕ್ಕೆ 1 ಕೂಡಿಸ್ರಿ. ನೋಡ್ರಿ ಎಷ್ಟಾಯ್ತು, 18 ಆಯ್ತು. ಇದು 20 ಆಯ್ತು. ಆನ್ಸರ್ 18 ಗಂಟೆ 20 ನಿಮಿಷ. 18 ಗಂಟೆ 20 ನಿಮಿಷ ಉತ್ತರ ಸಂಖ್ಯೆ ಬಿ. ನೋಡ್ರಿ ಎಷ್ಟು ಸರಳದ. ಇಂಥ ಗಣಿತಗಳನ್ನು ನೀವು ಕಲ್ತ್ರಿ ಅಂತಂದ್ರೆ ಮೊದಲಿದೆ ಇಂಟ್ರೆಸ್ಟ್ ತಗೋರಿ. ನೋಡ್ರಿ, ದಯಾನಂದನು ದಿನಾಂಕ 2/8/93 ಪೂರ್ವಾಹ್ನ 4:40 ಪ್ರವಾಸಕ್ಕೆ ಹೊರಟು 4/8/93 ಪೂರ್ವಾಹ್ನ 11:40 ಮನೆಗೆ ಬಂದರೆ ಪ್ರಯಾಣದ ಅವಧಿ ಎಷ್ಟು? ನೋಡ್ರಿ, ವಿಚಾರ ಮಾಡಿದರೆ ಅಂದ್ರೆ ನಿಮಗೆ ಬರ್ತದೆ 11:40. ನೋಡಿದ್ರೆ ನಿಮ್ಗೆ ಗುರ್ತಾಗ್ತದ. ಮಾಡೋದಾದ್ರಿಂದ ನೋಡ್ರಿ, ನಾ ತಿಳಿಸ್ತೀನಿ. ಟೈಮ್ ಇಲ್ಲ. ನೋಡ್ರಿ, ಇದನ್ನು ಹೆಂಗೆ ಹಚ್ಕೋಬೇಕು ಅನ್ನೋದು ತೋರಿಸ್ತಾನೆ. 2/8/93 ಪೂರ್ವಾಹ್ನ ಅಂದ್ರೆ ರಾತ್ರಿ 12 ಆದ 4:40 ಪೂರ್ವಾಹ್ನದಿಂದ 3/8/93 4:40 ಪೂರ್ವಾಹ್ನಕ್ಕೆ ಏನಾಯ್ತು, 24 ಗಂಟೆ ಆಯ್ತು. 24 ಗಂಟೆ ಆಯ್ತು. ನೋಡ್ರಿ, ಸ್ವಲ್ಪ ವಿಚಾರ ಮಾಡಿ. 3/8/93
4:40 ಪೂರ್ವಾಹ್ನ 4:08 4:40 ಪೂರ್ವಾಹ್ನ ಎಷ್ಟಾಯ್ತು? ಇದು 24 ಗಂಟೆ ಆಯ್ತು. ಯಾಕಂದ್ರೆ 11 ಅದ. ಮತ್ತು ಪೂರ್ವಾಹ್ನ 11 ಅಂದಾನ. ಈಗ 4:40ಕ್ಕಿಂತಲೂ ಪೂರ್ವಾಹ್ನ 11 4:40 ಈ 11:10 ತನಕ ಅವಧಿ ತಗೋಬೇಕು ನೀವು. ಈಗ ನೋಡ್ರಿ, 3:2 8 93 4:40 3 8 93 4:40 24 ಗಂಟೆ ಆಯ್ತು. 3 8 93 4:40 ಪೂರ್ವಾಹ್ನದಿಂದ ನೋಡ್ರಿ 4ನೇ ತಾರೀಕದ 4 8 93 4:40 ಮತ್ತು 24 ಗಂಟೆ ಮತ್ತೊಂದಾತು. 2 ದಿವಸ ಪ್ರಯಾಣ ಆತು. ಈಗ ಪ್ರಯಾಣ 4:40ಕ್ಕಿಂತಲೂ ಕಡಿಮೆ ಇಲ್ಲ. ಇನ್ನು 4:40 ಆದಿಂದ ಪೂರ್ವಾಹ್ನ 11:10 ಬರ್ತದೆ. ಎಷ್ಟು ಹೆಚ್ಚಾಯ್ತು ಆ ಸಮಯ ತಗೋಬೇಕು. ಆ ಸಮಯನ ಹೆಚ್ಚಿನ ಸಮಯ ಅಂದರೆ 11:10 ವರೆಗಿನ ಪ್ರಯಾಣದ ಅವಧಿ. ಪ್ರಯಾಣದ ಅವಧಿ ತಕ್ಕೋಬೇಕು. ಹೆಂಗೆ ತಕ್ಕೋಬೇಕು ನೋಡ್ರಿ, 11:10 ಮೈನಸ್ 4:40 ಬರೋಬರಿ. 1 ಗಂಟೆ ಕೈಗಾಡ ತಗೋರಿ. 60 70 70 40 ಆದ್ರೆ 30 ಆಯ್ತು. 11 5 ಆದ್ರೆ 6 ಗಂಟೆ 30 ನಿಮಿಷ. ಇನ್ನೂ ಪ್ರಯಾಣ ಹೆಚ್ಚಿಗೆ ಆಯ್ತು. ಈ 6 ಗಂಟೆ 30 ನಿಮಿಷನ ಇದರಾಗ ಕೂಡ್ಸ್ಕೋಬೇಕು ನೀವು. ನೋಡ್ರಿ, ಸರಿಯಾಗಿ ಅರ್ಥ ಮಾಡ್ಕೋರಿ. 11:40 11:10 ಪೂರ್ವಾಹ್ನ ಅಂದ್ರೆ 4:40 11:10 ತನಕ ಎಷ್ಟು ಅವಧಿ ಆಯ್ತು ಅನ್ನೋದು ತಕ್ಕೋಬೇಕು. ಈ ಸಮಯದ ಲೆಕ್ಕಗಳು ಬರಬೇಕಾದ್ರೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್, ಗಣಿತ ತಿಳ್ಕೊಳ್ಳೋದು ಒಂದು ಕ್ರಿಯೇಟಿವ್ ಮೈಂಡ್, ಅದನ್ನು ತಿಳ್ಕೋಬೇಕು. ಅವಧಿ ಬರೋಬರಿ 11:10 ತನಕ ಎಷ್ಟು ಅವಧಿ ಮತ್ತೆ ಪ್ರಯಾಣ ಆಯಿತು? 6 ಗಂಟೆ 30 ನಿಮಿಷ ಆಯ್ತು. ಇವೆಲ್ಲ ಕೂಡ್ಸೊಂಡ್ರೆ ಪ್ರಯಾಣದ ಒಟ್ಟ ಅವಧಿ ಬರ್ತದೆ. ನೋಡ್ರಿ, 30 24 48 4 54 ಗಂಟೆ 30 ನಿಮಿಷ. 54 ಗಂಟೆ 30 ನಿಮಿಷ 54 ಗಂಟೆ 30 ನಿಮಿಷ ಉತ್ತರ ಸಂಖ್ಯೆ ಎ. ಇನ್ನೊಂದು ಖುಷಿದಿಂದ ಹೇಳ್ತೇನೆ ನಾನು, ನವೋದಯ ಕೋಚಿಂಗ್ ಕ್ಲಾಸ್ ಬಂದಾದಿಂದ ಅತಿ ಹೆಚ್ಚಿಗೆ ಅಭ್ಯಾಸನ ಮಾಡಿ ಇದೊಂದು ಎಲ್ಲರಿಗೂ ಉಪಯೋಗ ಆಗತಕ್ಕಂಥದ್ದು ಒಂದು ವಿಡಿಯೋ ಕೋಚಿಂಗ್ ಕ್ಲಾಸ್ ಮಾಡಿರಿ ಅಂತ ರಿಟೈರ್ಡ್ ಟೀಚರ್ ಮಾರ್ಗದರ್ಶನ ಬಂತು. ದೊಡ್ಡ ಅಧಿಕಾರಿಗಳಿಂದ, ನವೋದಯ ಪ್ರಿನ್ಸಿಪಾಲ್ರಿಂದ, ಸರ್ ನಾವು ಅವಾಗ ನಿಮ್ಮ ಮಕ್ಕಳು ಕಲಿಯೋ ಟೈಮ್ದು ಓಲ್ಡ್ ICIC ಅಭ್ಯಾಸನ ನೀವು ವಿಡಿಯೋ ಮಾಡಿ ನೀವು ಇಟ್ಟು ಬಿಡ್ರಿ, ನಾಳೆ ಇಂದಿಲ್ಲ ನಾಳೆ ಎಲ್ಲರಿಗೂ ಉಪಯೋಗ ಆಗ್ತದೆ ಅಂದರೆ ನಾ ಮಾಡೀನಿ. ಇದನ್ನು ಉಪಯೋಗ ತಗೋರಿ, ಸಬ್ಸ್ಕ್ರೈಬ್ ಆಗ್ರಿ. ಯೂಟ್ಯೂಬ್ದಿಂದ ಅದೇನದು, ನೀವು ಎಷ್ಟು ಶಾಣ್ಯರಾಗ್ತೀರಿ. ನಿಮಗೊಂದು ಮನುಷ್ಯನೊಳಗೆ ನಾವು ಒಂದು ಮಾತು ಹೇಳ್ತನು, ನಿಮ್ಮಿಂದ ನಾ ಶಾಣೆ ಆಗ್ತದ್ದು ಇದು. ಯಾಕಂತಂದ್ರೆ ನಮಗೆ ದುಡಿಲಿಕ್ಕೆ ಹೆಚ್ಚಿರಿ ಅಂದ್ರೆ ವಿದ್ಯಾ ಸಂಪಾದನೆ ಜಾಸ್ತಿ ಆಗ್ತದೆ. ನಮಗೆ ದುಡಿಬೇಕಾದ್ರೆ ಇದನ್ನು ಅಭ್ಯಾಸ ಮಾಡಲಾರ್ದ ನಾವು ಬಂದು ಹೇಳಂಗಿಲ್ಲ. ಕೋಚಿಂಗ್ ಕ್ಲಾಸ್ನಾಗೆ ನಿರ್ದಿಷ್ಟವಾದ ಅಭ್ಯಾಸ ಇತ್ತು, ಆದರೆ ಈಗ ಹಿಂಗಲ್ಲ. ಎಲ್ಲ ಸಬ್ಜೆಕ್ಟ್ಗಳನ್ನ ಅಭ್ಯಾಸ ಮಾಡ್ಲಿಕ್ಕಂತಂದು ಜನರಲ್ ನಾಲೆಜ್ ನೋಡಿದ್ರಂತೂ ಗಾಬರಿ ಆಗ್ತೀವಿ ನಾವು. ಆ ನಮೂನೆ ಮಾಡಿನ ಅದು ಕಲೆಕ್ಟ್ ಮಾಡಿ ಎಲ್ಲ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಟೈಮ್ ಭಾಳ, ಒಂದು ಕನಿಷ್ಠ 2-3 ವರ್ಷ ಹೋಗ್ತದೆ. ಈಗ ನಿಮಗೆ ಗಣಿತ ಅತಿ ಅವಶ್ಯದ, ರೀಸ್ನಿಂಗ್ ಅವಶ್ಯದ, ಅದನ್ನು ಮಾಡ್ಲಿಕ್ಕತ್ತದ. ಮುಂದೆ ದೊಡ್ಡ ದೊಡ್ಡ ಶಾನ್ಯರಿಂದ ಕರೆಸ್ತಿರ್ತೀನಿ ರೀಸ್ನಿಂಗ್ ಮತ್ತು ಗದ್ಯ ಭಾಗ ಅಂತ ಯಾರಾದರೂ ಹೇಳ್ತಾರೆ. ಈಗ ಅತಿ ಇಂಪಾರ್ಟೆಂಟ್ ಅಂದ್ರೆ ನಿಮಗೆ ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಒಂದು ಗಣಿತ, ಒಂದು ರೀಸ್ನಿಂಗ್ ಭಾಳ ಬೇಗನೆ ತೊಗೊಳಿಕತ್ತದ. ಚೆನ್ನಾಗಿ ನೋಡ್ಕೊಳ್ರಿ, ಫೇರ್ದಾಗ ಬರ್ಕೊಂಡು ಮುಂದಿನ ಗಣಿತ ಮಾಡಬೇಕು.